ನಿಮಗೆ ಬೆವರು ಬಂತು, ನನಗೂ ಹಾಗೆ. ಇನ್ನು ಹೆಚ್ಚು ಬೆವರು ಬೇಡ ಅಂತ ಹೇಳಿದೆ. ಏನಾಗುತ್ತದೆ ಅಂತ ನನಗೆ ಅರ್ಥ ಆಗಲಿಲ್ಲ. ತಲೆ ತಿರುಗಿದ ಹಾಗಾಗಿದೆ ನಿನಗೆ. ಹೌದು, ಹಾಗೆ ತಿರುಗಿದ ತಲೆಗೆ ಮುಖವೊಂದೇ ಬೇಡ. ಆದ್ರೆ ಆಮೇಲೆ ಯೋಚಿಸುತ್ತಾ 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 ಈಗ ಒಂದು ನಿರ್ಧಾರಕ್ಕೆ ಹೊರಬಲಾನ್ವಿತರು ನೀವು. ನಿಮ್ಮ ಮುಖದಲ್ಲಿ ಹೊರಹೊಮ್ಮುತ್ತಿರುವುದು ಬ್ರಹ್ಮ ತೇಜಸ್ಸು. ಈ ಬ್ರಹ್ಮ ತೇಜಸ್ಸಿಗೆ ಕಾರಣ ನೀವು ಬ್ರಾಹ್ಮಣರು ಎನ್ನುವ ಕಾರಣದಿಂದ, ವಿಶ್ವವನ್ನು ಬ್ರಹ್ಮನ ಸಂಕಲ್ಪದಿಂದ ಹುಟ್ಟಿದವರು. ಆದರೆ ಇದಷ್ಟೇ ಕಾರಣ ಅಲ್ಲ ಎನ್ನುವುದನ್ನ ಈಗ ತಿಳಿದುಕೊಳ್ತಾ ಹುಟ್ಟಿನಿಂದಲೇ ಆ ವರ್ಚಸ್ಸು ನಿಮ್ಮಲ್ಲಿದೆ. ಹಾಗಾಗಿಯೇ ತೇಜಸ್ವಿಯಾಗಿ ನೀವು ಕಂಗೊಳಿಸುತ್ತೀರಿ. ಹೌದು, ಒಂದಾದರೆ ವಲ್ಲಭ, ಎಷ್ಟೋ ಸಲ ನಾನು ಇದನ್ನು ವಿಚಾರಿಸುತ್ತಾ ಇದ್ದೀನಿ. ನೀವು ಧರ್ಮಾತ್ಮರಲ್ಲ, ಧರ್ಮ ಇಲ್ಲ ಅಂತ ಹೇಳೋಣವೇ ಅದು ಸಾಧ್ಯತೆ ಆಗುತ್ತೆ. ಯಾರಿಗೆ ಸಿಟ್ಟು ಬರದಿದ್ರು ನಿನಗೆ ಸಿಟ್ಟು ಬಂದಿದ್ರು. ಆದರೆ ಆ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸುತ್ತಾ ಇದ್ದೆ. ಯಾಕೆ ಗೊತ್ತೇ? ಯಾಕೆ? ನೀವು ಅಧರ್ಮಿಗಳಲ್ಲ ಎನ್ನುವುದನ್ನು ನಾನು ತಿಳಿದುಕೊಳ್ತಾ ಇದ್ದೆ. ಎಂತಹ ಧನ್ಯ ಪಾತಿವ್ರತ್ಯದ ಧರ್ಮವೇ ನಿಮ್ಮ. ಹಾಗಾಗಿ ಹಾಗೂ ಅಲ್ಲ ಹೀಗೂ ಅಲ್ಲ, ದ್ವಂದ್ವಾದಂತಹ ಈ ರೀತಿಯಾದಂತಹ ನಡೆ ನಮ್ಮವರಿಗೆ ಯಾಕೆ ಅಂತ ನನಗೆ ಚಿಂತೆ ಇತ್ತು, ಯೋಚಿಸುತ್ತಾ ಇದ್ದೆ. ಈಗ ಒಂದು ಸಮಾಧಾನವಾದಂತಹ ಉತ್ತರ ಸಿಕ್ಕಿದೆ. ಏನು ಸಮಾಧಾನ? ಇದಕ್ಕೆಲ್ಲ ಕಾರಣ ಹಿಂದೆ ನಿಮಗೆ ಬಂದಂತಹ ಶಾಪ. ಆ ಶಾಪ ವಿಮೋಚನೆಗಾಗಿ ನೀವು ಹೀಗೆಲ್ಲ ವ್ಯವಹರಿಸ್ತಾ ಇದ್ದೀರಿ. ಆದರೆ ಈಗ ಹೋಗಿ ರಾಮನಿಗೆ ಶರಣಾದರೆ ಒಂದು ಮಾತನ್ನು ಇಲ್ಲೇ ಹೇಳಿ, ಏನು ಆಡಿ ತಪ್ಪಲು ಬಾರದು. ಮಾತಿ ಪಂಥದಲ್ಲಿ ಓಡುವುದಕ್ಕೆ ತೊಡಗಿದ ಮೇಲೆ ಕೈಗೆ ಸಿಗಲೂಬಾರದು. ಒಂದನ್ನು ನಾವಾಗಿ ಊರಿದ ಮೇಲೆ ನಾವಾಗಿ ಕಿತ್ತು ಬಿಸಡಲೂಬಾರದು. ಒಂದು ಕಾರ್ಯಕ್ಕೆ ಉಚ್ಚುಗಿಸಿದ ಮೇಲೆ ಆ ಕಾರ್ಯದ ಮೂಲ ಸತ್ವವನ್ನು ನಾವು ಪಾಲಿಸಕೂಡದು. ಹೇಗೆ ಓಡುವುದಕ್ಕೆ ತೊಡಗಿದ್ದೇನೆ, ಎಲ್ಲಿಯವರೆಗೆ ನಾನು ಓಡಿಸ್ತಾನೆ ನೋಡಿದ್ದೇನೆ. ಕೊನೆಗಾಲವನ ಕೈಗೆ ಸಿಕ್ಕಿ ಚಿನ್ನದ ಜಿಂಕೆಯಾದ ಮಾರೀಚ ರಾಮನ ವಿಷಯಕ್ಕೆ ಆಹಾರವಾದ ಹಾಗೆ. ಆದ್ದರಿಂದ ಇಲ್ಲಿಯವರೆಗೆ ನನ್ನ ಹೆಂಡತಿಯಾಗುವುದಿಲ್ಲ ಅಭಿನಯ ನಮ್ಮ ಸಂಬಂಧ ವಲ್ಲಭ. ಇದೇ ಹೊಂದಾಣಿಕೆ ಅಂದ್ರೆ ಅಲ್ವಾ? ನಾನು ಅಭಿನಯ ಮಾಡಿದೆ, ನೀವು ಒಳ್ಳೆ ಒಂದು ನಿಮ್ಮ ಮಾತು ನನ್ನ ಅಭಿನಯ ಎರಡೂ ಒಂದು ರೀತಿಯಲ್ಲಿ ಹೊಂದಾಣಿಕೆ ಆಯಿತು. ನಿನ್ನದು ಸ್ವಲ್ಪ ತೀರ. ಆದರೆ ಕೊನೆಯದಾಗಿ ಒಂದು ಪ್ರಾರ್ಥನೆ, ನಿಮ್ಮ ಜೊತೆಯಲ್ಲಿ ಬದುಕಿದಂತಹ ನನಗೆ ಬದುಕು ಸಾಕು ಅಂತ ಅನಿಸಲಿಲ್ಲ. ಆದರೆ ಬದುಕು ಶಾಶ್ವತ ಅಲ್ಲ ಅಂತ ನನಗೂ ಗೊತ್ತುಂಟು. ಆದ್ದರಿಂದ ಅದನ್ನ ತಿಳ್ಕೊಂಡಂತಹ ನಾನು ಪ್ರಾರ್ಥಿಸಿಕೊಳ್ಳುವುದು ಇಷ್ಟೇ, ನೀವು ನಿಮ್ಮ ದಾರಿಯನ್ನ ಕಂಡುಕೊಳ್ಳಿದ್ದೀರಿ. ನಿಮ್ಮನ್ನೇ ನಂಬಿ ಬಂದ ನನಗೂ ಒಂದು ದಾರಿ ಬೇಕು. ಆದ್ದರಿಂದ ಆ ದಾರಿಯನ್ನ ಭಗವಂತ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ. ವಾಲಿ ಮರಣಿಸುವ ವೇಳೆ ತಾಯಿಗೆ ದಾರಿ ಅಂತ ಪ್ರಶ್ನೆ ಇದ್ದಂತೆ ರಾಮನೇ ದಾರಿ ತೋರಿಸ್ತಾನಂತ ವಾಲಿ ಸಮಾಧಾನದಿಂದ ನೀಲವನ್ನು ಬಾಣ ತೆಗೆಯುವುದಕ್ಕೆ ಆಸ್ಪದ ಮಾಡಿಕೊಡ್ತಾನೆ. ಹಾಗಾಗಿ ಈಗ ನನಗೊಂದು ದಾರಿ ತೋರಿಸಿದ ರಾಮ ನಿನ್ನ ಕುರಿತಾಗಿ ಉದಾಹರಣೆ ಆಗ್ತಾನ. ಖಂಡಿತ ದಾರಿ ತೋರಿಸ್ತಾರೆ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ದೇವರನ್ನು ಪ್ರಾರ್ಥಿಸುತ್ತೇನೆ. ಇದನ್ನಲ್ಲದೆ ಕರೆದದ್ದು ಬ್ರಾಹ್ಮಿ ಮುಹೂರ್ತವೆಂದು. ಈ ಶುಭ ಮುಹೂರ್ತದಲ್ಲಿ ಎಚ್ಚೆತ್ತಂತಹ ನಾವು ಪುಣ್ಯತಮವಾದಂತಹ ಕೃತಿಗೆ ಉದಯದ ರಾಗದ ಜೊತೆಗೆ
ಭಾವ ಪ್ರಚೋದಕವಾದ ಬಣ ಮಂತ್ರದ ತಿರುಳನ್ನು ಅರ್ಥೈಸುತ್ತಾ ನೇರವಾಗಿ ನಿತ್ಯ ಸ್ನಾನಾದಿಗಳನ್ನು ಮುಗಿಸಿದೆ. ಮಲಿನವಾದಂತಹ ವಸನ ಭೂಷಣಗಳನ್ನು ಕಳಚೊಳೆದು ಶುದ್ಧಾಂಗಭರಿತನ ಅದು ಆ ಬಳಿಕ ಭಗವನ ಪರಮೇಶ್ವರನ ಮಿತ್ರನ ಆಲಯವನ್ನು ಪ್ರವೇಶ ಮಾಡಿ ಭಸ್ಮವನ್ನು ಧಾರಣೆ ಮಾಡಿ ಅವನನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದೆ. ಈ ದಿವಸದ ಯುದ್ಧದಲ್ಲಿ ಪುರುಷಾಯುಧವಾದಂತಹ ಪರಾಕ್ರಮವನ್ನು ಪ್ರದರ್ಶಿಸುವುದಕ್ಕಾಗಿ ನಿನ್ನ ಪ್ರಿಯ ಕಿಂಕರನಾದಂತಹ ಪರಮ ಭಕ್ತನಾದಂತಹ ರಾವಣ ತೆರಳುತ್ತಿದ್ದಾನೆ. ಅವನಿಗೆ ವಿಜಯವಾಗುವಂತೆ ಹರಸುದೇವರನ್ನು ಕೋರಿಕೊಂಡೆ. ಒಟ್ಟವರಲ್ಲಿ ಅವನನ್ನು ಪ್ರವೇಶ ಮಾಡಿದೆ. ಸೇರಿರುವಂತಹ ಸಮಸ್ತ ಪುರ ಪರಿಜನರಲ್ಲಿ ನನ್ನದೊಂದು ವಿಶೇಷವಾದಂತಹ ವಿಜ್ಞಾಪನೆ. ಇಲ್ಲಿಯವರೆಗೆ ರಾವಣನ ಆಡಳಿತೆಯನ್ನು ನೀವು ನೋಡಿದ್ದೀರಿ. ನಿರಂಕುಶ ಪ್ರಭುತ್ವದಿಂದ ನಿಮ್ಮೆಲ್ಲರ ಸ್ವಾತಂತ್ರ್ಯವನ್ನು ಅಪಹರಿಸಿ ನನ್ನದೇ ಆದ ದಾರಿಯಲ್ಲಿ ಮುನ್ನುಗ್ಗುವ ಹಾಗೆ ನಿಮ್ಮನ್ನು ಪ್ರಚೋದಿಸಿದೆ. ಅದಕ್ಕೆ ಪ್ರತಿಕ್ರಿಯಿಸುವವರ ನಾಲಗೆಯನ್ನು ಕತ್ತರಿಸುವಂತಹ ಕಠಿಣ ಶಾಸನವನ್ನೇ ಮಾಡಬೇಕಾದಂತಹ ಹಂತಕ್ಕೂ ಬಂದುಬಿಟ್ಟಿದೆ. ಆದರೂ ನಮ್ಮನ್ನು ಅವರು ಬಗ್ಗೆ ನೀವು ಸಹಿಸಿದ್ದೀರಿ. ನಾಳೆಯ ದಿವಸ ಶರಣನಾದಂತಹ ವಿಭೀಷಣ ಈ ಪುಣ್ಯತಮವಾದಂತಹ ಆಸನವನ್ನು ಆರೋಹಣ ಮಾಡುತ್ತಾರೆ. ನನಗೆ ಕೊಟ್ಟ ಸಹಕಾರವನ್ನು ಮುಂದಿನ ಪ್ರಸಂಗದಲ್ಲಿ ಅವನಿಗೂ ಸಹಕಾರ ರೂಪದಲ್ಲಿ ಕೊಡಬೇಕು ಅಂತ ನನ್ನ ಪ್ರಾರ್ಥನೆ. ಅಷ್ಟು ಮಾತ್ರವಲ್ಲ, ಅದು ದಿಕ್ಪಾಲಕರ ಕಡೆಯಿಂದ ಹೊರೆಯಾಗಿ ಹೊರಿಸಿ ತಂದ ಅಮೋಘವಾದಂತಹ ರತ್ನಾಭರಣಗಳನ್ನು ತಂದು ಅಂಗಳದಲ್ಲಿ ಎಸೆದಿದ್ದೇನೆ. ಬೇಕಾದವರು ಬೇಕಾದನ್ನು ತಗೊಂಡು ಹೋಗಿ ಲೋಕ ವ್ಯಾಪಾರವನ್ನು ಮುಗಿಸುವ ಧರ್ಮ ಒಪ್ಪಿಕೊಂಡು ಹೊರಟಿರುವ ರಾವಣನಿಗೆ ಈ ವೈಡೂರ್ಯಾದಿಗಳು ಸಹಕಾರ ಕೊಡುವುದಕ್ಕುಂಟೆ. ಅಷ್ಟು ಮಾತ್ರವಲ್ಲ, ಅದು ಗಂಧರ್ವರು ಗಂಧರು ಕಿನ್ನರು ಕಿಂಪುರುಷರು ಉರಗರು ಸಿದ್ಧರು ಸಾಧ್ಯರು ಹಿರಿಯರು ವಿದ್ಯಾಧರು ಇವರೆಲ್ಲರನ್ನು ಬಲಾತ್ಕಾರದಿಂದ ಕಾರಾಗೃಹದಲ್ಲಿ ಕಾಲಿಗೆ ಬೇಡಿ ಹಾಕಿ ಬಿಟ್ಟಿದ್ದೇನಲ್ಲ, ಅವರೆಲ್ಲರನ್ನೂ ತನ್ನ ಅಂಗಳಕ್ಕೆ ಬಿಡುವುದಕ್ಕೆ ಕೇಳಿದ್ದೇನೆ. ಸ್ವೇಚ್ಛೆಯಿಂದ ಸ್ವಾತಂತ್ರ್ಯ ಪಡೆದ ತೃಪ್ತಿಯಿಂದ ಅವರನ್ನು ಸಾಕಿ